ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮುಂಜಾನೆ 4:15 ಯಶ್ ಅಭಿನಯದ, ರಣಬೀರ್ ಕಪೂರ್ ಅಭಿನಯದ, ಸಾಯಿ ಪಲ್ಲವಿ ಅಭಿನಯದ ರಾಮಾಯಣ ಸಿನಿಮಾದ ಟ್ರೇಲರ್ ಇಡೀ ಪ್ರಪಂಚದಾದ್ಯಂತ ಇವತ್ತು ಮುಂಜಾನೆ 4:15 ಇಡೀ ಪ್ರಪಂಚದಾದ್ಯಂತ ಟ್ರೇಲರ್ ಬಿಡುಗಡೆ ಆಗಿದೆ. ಯಾಕೆ 4:15 ಟಾರ್ಗೆಟ್ ಮಾಡಿ ಬಿಡುಗಡೆ ಮಾಡಿದ್ರು ಎನ್ನುವಂಥ ಮಾತನ್ನು ಕೇಳ್ತಾ ಹೋದರೆ, ಇಡೀ ಪ್ರಪಂಚದಾದ್ಯಂತ ಈ 4:15 ಅಥವಾ 4:15 ಪ್ರೈಮ್ ಟೈಮ್ ಆಗಿರುತ್ತೆ. ಅಂದರೆ ಜಾಸ್ತಿ ಅಮೇರಿಕಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಯುರೋಪ್ ಕಂಟ್ರಿಗಳಲ್ಲಿ ಈ 4 ಗಂಟೆ ಸುಮಾರು ಸಂಜೆ ವೇಳೆ ಆಗಿರೋದ್ರಿಂದ ಜನ ಟ್ರೇಲರನ್ನು ನೋಡುವಂಥ ಸಾಧ್ಯತೆ ಇದೆ. ಮತ್ತು ಇಡೀ ಪ್ರಪಂಚದ ಆಡಿಯನ್ಸನ್ನು ಟಾರ್ಗೆಟ್ ಮಾಡಿ ಈ ಬೆಳಗ್ಗಿನ ಒಂದು ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಗುಟ್ಟು ಇದೀಗ ರಟ್ಟಾಗಿದೆ. ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಸಿನಿಮಾದ ಟ್ರೇಲರ್ ಹೇಗಿದೆ ಎನ್ನುವುದನ್ನು ನೋಡ್ತಾ ಹೋದರೆ, ಎಸ್ ಅಫ್ಕೋರ್ಸ್ ಈ ಸಿನಿಮಾದ ಟ್ರೇಲರ್ ಅಥವಾ ಸಿನಿಮಾ ವಿಷಯಕ್ಕೆ ಬಂದಾಗ ನಾವು ಕನ್ನಡಿಗರು ಹೆಮ್ಮೆ ಪಟ್ಕೊಳ್ಳೇಬೇಕಾದ ವಿಷಯ. ಯಾಕಂದರೆ ಕನ್ನಡಿಗರಾದಂಥ ಯಶ್ ಅವರು ರಾವಣನ ಪಾತ್ರಧಾರಿಯಾಗಿ ಮಿಂಚಿದ್ದಾರೆ. ಈ ಸಿನಿಮಾದ ಟ್ರೇಲರ್ ಸ್ಟಾರ್ಟಿಂಗಿಂದ ಅಥವಾ ಆ ಟ್ರೇಲರ್ ಓಪನಿಂಗ್ ಆಗೋದು ಕೂಡ ನಮ್ಮ ಯಶ್ ಅವರ ರಾವಣನ ಪಾತ್ರಧಾರಿಯಿಂದ. ಈ ಟ್ರೇಲರ್ ಕೊನೆಗೊಳ್ಳುವುದು ಕೂಡ ಯಶ್ ಅವರ ರಾವಣನ ಪಾತ್ರಧಾರಿಯಿಂದ. ತುಂಬ ಚೆನ್ನಾಗಿದೆ. ನಾವು ಬೀಯಿಂಗ್ ಒಂದು ಸಿನಿಮಾ ವೀಕ್ಷಕರಾಗಿ, ಸಿನಿಮಾ ಅಭಿಮಾನಿಯಾಗಿ ಈ ರಾಮಾಯಣ ಸಿನಿಮಾದ ಟ್ರೇಲರ್ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಆದರೆ ವಿಶ್ಲೇಷಕರಾಗಿ ನೋಡಿದಾಗ, ಕ್ರಿಟಿಸೈಸರ್ ಆಗಿ ನೋಡಿದಾಗ ಕೆಲವೊಂದು ಕಡೆ ಎಲ್ಲೋ ಹಳಿ ತಪ್ತ ಈ ಮೇಕಿಂಗ್ ವಿಷಯ ನೋಡಿ. ಕತೆ ಅಂತ ಬಂದಾಗ ಅದು ಅಚ್ಚೊತ್ತಿದಂಥ ಕತೆ, ಯಾರೂ ಕೂಡ ಕಥೆಯನ್ನೇ ಚೇಂಜ್ ಮಾಡಲಿಕ್ಕಾಗಲ್ಲ. ಇದು ಸಾವಿರ ಸಲ ಸಿನಿಮಾ ರೂಪದಲ್ಲಿ ಬಂದಿದೆ, ಧಾರಾವಾಹಿ ರೂಪದಲ್ಲಿ ಬಂದಿದೆ, ಚಿಕ್ಕ ಪುಟ್ಟ ಕತೆಗಳ ರೂಪದಲ್ಲಿ ಬಂದಿದೆ, ಚಿಕ್ಕ ಪುಟ್ಟ ಕಾರ್ಟೂನ್ ರೂಪದಲ್ಲಿ ಬಂದಿದೆ, ಸೀರೀಸ್ ಆಫ್ ವೆಬ್ ಸೀರೀಸ್ ಮುಖಾಂತರ ಕೂಡ ಬಂದಿದೆ. ಆದರೆ ಕಥೆಯನ್ನು ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡಲಿಕ್ಕಾಗಲ್ಲ. ರಾಮಾಯಣದಲ್ಲಿ ಕೊನೆಗೆ ರಾಮ ಸೀತೆಯನ್ನು ವಾಪಸ್ ಕರ್ಕೊಬಂದು ರಾವಣನನ್ನು ಸಂಹಾರ ಮಾಡ್ತಾನೆ, ಇದು ಕತೆ. ಆದರೆ ಈ ಕಥೆಯ ಮೇಕಿಂಗ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತಾ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಯಶ್ ಅವರು ರಾವಣನ ಪಾತ್ರಧಾರಿಗೆ ಅಭಿನಯಿಸಿದ ಜೊತೆಗೆ ಮಾನ್ಸ್ಟರ್ ಎನ್ನುವಂಥ ಒಂದು ಸಂಸ್ಥೆ ಮುಖಾಂತರ ಇದೀಗ ಅವರು ಕೋ ಪ್ರೊಡ್ಯೂಸರ್ ಆಗಿ ಕೂಡ ರಾಮಾಯಣ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಮಾಯಣ ಸಿನಿಮಾದಲ್ಲಿ ಯಾರ್ಯಾರು ಇದ್ದಾರೆ, ಪಾತ್ರಧಾರಿಯ ಒಂದು ವಿಚಾರವನ್ನು ಹೇಳ್ತಾ ಹೋದರೆ, ರಣಬೀರ್ ಕಪೂರ್ ಅವರು ರಾಮನ ಪಾತ್ರವಾಗಿ ಮಿಂಚಿದ್ದಾರೆ. ಯಶ್ ಅವರು ರಾವಣನ ಪಾತ್ರಧಾರಿಯಾಗಿ ನಂಬರ್ 1 ಒಂದು ಅಂಕ ಅವ್ರಿಗೆ ಕೊಡಬೇಕಾಗುತ್ತೆ. ಅವರ ಹಾವ ಭಾವ ಮತ್ತು ಲುಕ್ ಕೂಡ ತುಂಬ ಚೆನ್ನಾಗಿದೆ. ಸೀತೆಯಾಗಿ ಸಾಯಿ ಪಲ್ಲವಿ. ಸನ್ನಿ ಡೆಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದೊಂದು ಉತ್ತಮವಾದ ಪಾತ್ರ, ಬಹು ಬೇಡಿಕೆಯ ಪಾತ್ರ ಮತ್ತು ಸಿನಿಮಾದಲ್ಲಿ ಅಚ್ಚಳಿಯದೆ ಕಾಡುವಂಥ ಪಾತ್ರ. ಆದರೆ ಟ್ರೇಲರ್ನಲ್ಲಿ ಎಲ್ಲೂ ಕೂಡ ಒಂದು ಗ್ಲಿಮ್ಸ್ ರೂಪದಲ್ಲಿ ಕೂಡ ತೋರಿಸಿಲ್ಲ. ವಿವೇಕ್ ಓಬೆರಾಯ್ ಇದ್ದಾರೆ. ರಕುಲ್ ಪ್ರೀತ್ ಸಿಂಗ್ ಅವರು ಶೂರ್ಪನಖಿಯ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಕೈಕಿಯಾಗಿ ಮಿಸ್ ವರ್ಲ್ಡ್ ಆಗಿದ್ದಂಥ ಲಾರಾ ದತ್ತ ಅವರು ಮಿಂಚಿದ್ದಾರೆ. ಅದು ಪಾತ್ರ ಕೂಡ ಶೂಟ್ ಆಗುತ್ತೆ. ಈ ಸಿನಿಮಾದ ಮೇಕಿಂಗ್ ಅಥವಾ ಸಿನಿಮಾದ ಒಂದು ಪ್ರೊಡಕ್ಷನ್ ವಿಚಾರಕ್ಕೆ ಬಂದಾಗ, ಪ್ರೈಮ್ ಫೋಕಸ್ ಸ್ಟುಡಿಯೋ ಅಂದರೆ ಮಲ್ಹೋತ್ರಾ ಅವರ ಒಂದು ಸ್ಟುಡಿಯೋ, ಅದು ಅವರೇ ನಿರ್ಮಾಣವನ್ನು ಮಾಡಿದ್ದಾರೆ. ನಮಿತ್ ಮಲ್ಹೋತ್ರಾ ಅವರು, ಅವರ ಒಂದು ಪ್ರೈಮ್ ಫೋಕಸ್ ಸ್ಟುಡಿಯೋ ಎನ್ನುವಂಥ ಹೆಸರಿನಲ್ಲಿ ನಿರ್ಮಾಣ ಆಗ್ತಿದೆ. ಜೊತೆಗೆ ನಮ್ಮ ಯಶ್ ಅವರು ಮಾನ್ಸ್ಟರ್ ಮೈಂಡ್ ಸಂಸ್ಥೆ ಮುಖಾಂತರ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಆದರೆ ಯಾವುದೇ ಸಿನಿಮಾ ಅಂತ ಬಂದಾಗ ಸಿನಿಮಾದ ಆ್ಯಕ್ಟರ್ಗಳು ಯಾರು ಇರ್ತಾರೆ, ಆ್ಯಕ್ಟರ್ಗಳು ಅಂದ್ಕೂಡಲೇ ಅದು ನಮ್ಮ ಒಂದು ಬಜೆಟ್ ಅಥವಾ ನಮ್ಮ ಒಂದು ಮಾರ್ಕೆಟಿಂಗ್ ಯೂಸ್ ಆಗುತ್ತೆ. ಆದರೆ ಡೈರೆಕ್ಟ್ರ್ ಯಾರಿದ್ದಾರೆ, ಡೈರೆಕ್ಟ್ರ್ ಈ ಹಿಂದೆ ಯಾವ ಸಿನಿಮಾವನ್ನು ಮಾಡಿದ್ದಾರೆ, ಸರಿಸುಮಾರು 4,000 ಕೋಟಿಯಷ್ಟು ಬಜೆಟ್ಗಳನ್ನ ಇಟ್ಟುಕೊಂಡು ಇಡೀ ಪ್ರಪಂಚವೇ ನಮ್ಮ ಸಿನಿಮಾ ನೋಡಬೇಕು, ಪ್ರಪಂಚವನ್ನು ಖುಷಿಪಡಿಸಲಾಗದಂಥ ಸಿನಿಮಾ ಅದು ಸಿನಿಮಾವಲ್ಲ ಎನ್ನುವಂಥ ಒಂದು ಬೇಸ್ ಲೈನನ್ನು ಇಟ್ಕೊಂಡು ಈ ಪ್ರೈಮ್ ಫೋಕಸ್ ಸ್ಟುಡಿಯೋ ಮತ್ತು ಮಾನ್ಸ್ಟರ್ ಮೈಂಡ್ ಸ್ಟುಡಿಯೋದವರು ಮಾಡಿದಂಥ ಈ ರಾಮಾಯಣ ಸಿನಿಮಾ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆಯಲ್ಲ, ಅದಕ್ಕೆ ಡೈರೆಕ್ಟರ್ ಆದಂಥವರು ನಿತೀಶ್ ತಿವಾರಿ ಅವರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಒಂದು ದಂಗಲ್ ಎನ್ನುವಂಥ ಒಂದು ಸಿನಿಮಾ ಮಾಡಿ ಅಮೀರ್ ಖಾನ್ ಅವರ ಇಮೇಜನ್ನೇ ಬದಲಿಸಿದಂಥವ್ರು. ಒಬ್ಬ ಕುಸ್ತಿಪಟು ಹೇಗಿರಬೇಕು ಅಥವಾ ಆ ಕುಸ್ತಿಪಟುವಿನ ಹಿಂದಿನ ಕಷ್ಟ ಏನು, ಜೊತೆಗೆ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ತನ್ನ ಮಕ್ಕಳನ್ನೇ ತಾನು ಸಾಧಿಸಲಾಗದಂಥ ಒಂದು ಕುಸ್ತಿಯ ಒಂದು ಜಂಗಿ ಕುಸ್ತಿಯನ್ನು ತನ್ನ ಮಕ್ಕಳ ಮುಖಾಂತರ ಏನು ಮಾಡ್ಬೋದು ಎನ್ನುವಂಥ ವಿಷಯವನ್ನು ಕೂಡ ದಂಗಲ್ ಸಿನಿಮಾದಲ್ಲಿ ನಿತೀಶ್ ತಿವಾರಿ ಅವರು ಒಂದು ಒಳ್ಳೆಯ ಇಮೇಜನ್ನು ಅಮೀರ್ ಖಾನ್ ಅವರಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ದಂಗಲ್ ಸಿನಿಮಾ ಒಂದು ಮಾಸ್ ಕ್ಲಾಸ್ ಆದರೆ
ಕ್ಲಾಸ್ ಸಿನಿಮಾ ಎನ್ನುವಂತೆ ಒಂದು ಬೇಸ್ ಲೈನ್ ಇಟ್ಕೊಂಡು ಹೋರಾಟದ ಕಥೆಯನ್ನು ಇಟ್ಕೊಂಡು ಚಿಚ್ಚೋರು ಸಿನಿಮಾವನ್ನು 2019ರಲ್ಲಿ ತೆಗಿತಾರೆ. ಅದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಆಯ್ಕೆಯಾಗುತ್ತೆ. ಆದರೆ ಇವೆಲ್ಲವನ್ನು ನೋಡ್ತಾ 4 ನಿಮಿಷ 10 ಸೆಕೆಂಡ್ಗಳ ಟ್ರೇಲರ್ ನೋಡ್ತಾ ಇದ್ರೆ ಒಂದೆರಡು ಡೈಲಾಗ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ನಮ್ಮ ಯಶ್ ಅವರು ಹೇಳ್ತಾ ಇರುವಂಥ ಡೈಲಾಗ್ ಇದೆಯಲ್ಲ, ರಾಮನ ಸಾವು ಇದೆಯಲ್ಲ ಅದು ಘೋರವಾಗಿರುವುದು ಅಪರಾಧ. ರಾಮನ ಸಾವು ಘೋರವಾಗಿರುವುದು ಅಪರಾಧ, ಅದು ಅತಿ ಘೋರವಾಗಿರಬೇಕು ಅಥವಾ ಭಯಂಕರವಾಗಿರಬೇಕು ಎನ್ನುವಂಥ ಮಾತು ಅಥವಾ ಈ ಸಂಭಾಷಣೆ ಜನರನ್ನು ಸೆಳೆಯುತ್ತೆ. ಇದು ರಾವಣ ರಾಜ್ಯ, ಸಬ್ಕೋರ್ಸ್ ಇದು ಯಶ್ ರಾಜ್ಯ ಅಂತ ಹೇಳ್ಬೋದು. ಆದರೆ ಕೆಲವೊಂದು ನ್ಯೂನ್ಯತೆಗಳನ್ನು ಪ್ಲಸ್ ಏನಿದೆ ಅನ್ನೋದಕ್ಕಿಂತ ಇಲ್ಲಿ ನ್ಯೂನ್ಯತೆಗಳು ಜಾಸ್ತಿ ಕಾಣುತ್ತೆ. ಯಾಕಂದರೆ ಯಾಕೆ ನ್ಯೂನ್ಯತೆ ಜಾಸ್ತಿ ಕಾಣುತ್ತೆ ಅನ್ನೋದಕ್ಕೆ ನಾವು ಮಾತನಾಡ್ತಾ ಹೋದರೆ, ಈಗಾಗಲೇ ರಾಮಾಯಣದ ಸೀರಿಯಲ್ ಬಂದಿದೆ, ಮಹಾಭಾರತ ಸೀರಿಯಲ್ ಬಂದಿದೆ, ಶನಿ ಅನ್ನುವಂಥ ಸೀರಿಯಲ್ ಬಂದಿದೆ, ಹೀಗೆ ಜೈ ಹನುಮಾನ್ ಸೀರಿಯಲ್ ಬಂದಿದೆ. ಅನೇಕ ತರಹದ ಸೀರಿಯಲ್ಗಳು ಬಾಲಿವುಡ್ ಲೆವೆಲಲ್ಲಿ ಹಿಂದಿಯ ಒಂದು ಟೆಲಿವಿಷನ್ ಸೀರೀಸಲ್ಲಿ ಪ್ರಸಾರ ಆಗಿದೆ. ಅದಕ್ಕೆ ಕಾರಣ ಅಥವಾ ಅದರ ನೋಡ್ತಾ ಇದ್ದವರಿಗೆ ಒಂದು ಸಿನಿಮಾವನ್ನೇ ಮೀರಿಸುವಂಥ ಬಜೆಟ್ ಇದೆ. ನೀವು ಮಹಾಭಾರತ ಒಂದು ಸೀರಿಯಲ್ ನೋಡ್ತಾ ಹೋದರೆ ನಮ್ಮ ಕಣ್ಮುಂದೆ ಕೃಷ್ಣ ಕಂಡುಬಿಡ್ತಾನೆ, ನಮ್ಮ ಕಣ್ಮುಂದೆ ದುರ್ಯೋಧನ ಕಂಡುಬಿಡ್ತಾನೆ, ನಮ್ಮ ಕಣ್ಮುಂದೆ ಶಕುನಿ ಕಂಡುಬಿಡ್ತಾನೆ, ನಮ್ಮ ಕಣ್ಮುಂದೆ ಧೃತರಾಷ್ಟ್ರ ಎಲ್ಲರೂ ಕಂಡುಬಿಡ್ತಾನೆ. ಅಂದರೆ ಇವರ ಇಮೇಜ್ ಹೀಗೆ ಇತ್ತೆನ್ನುವುದನ್ನು ಅಚ್ಚೊಳಿಯದಂತೆ ಚಾಪು ಮೂಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಕೃಷ್ಣನ ಅವತಾರ, ಕೃಷ್ಣ ಯಾವುದನ್ನೂ ಮುಖದಲ್ಲಿ ಹಾವಭಾವ ಮಾಡದೆ ಕೇವಲ ನಗುವಿನಿಂದ ಕೊಲ್ಲುವಂಥ ಒಂದು ನಗು ಇದೆಯಲ್ಲ, ಅದು ಈಗಲೂ ಕೂಡ ಅಚ್ಚಳಿಯದಂತೆ ಇದೆ. ಹೀಗೆ ರಾಮಾಯಣದಾಗಿರ್ಬೋದು, ಶನಿ ಪಾತ್ರಧಾರಿಯ ಸೀರಿಯಲ್ ಆಗಿರ್ಬೋದು ಅಥವಾ ರಾಮಾಯಣ ಆಗಿರ್ಬೋದು, ಇವೆಲ್ಲವೂ ಕೂಡ ಜನರನ್ನು ಹೌದು ರಾಮಾಯಣ ಓದ್ಕೊಂಡಿಲ್ಲ ಅಂದರೂ ಕೂಡ ರಾಮಾಯಣ ಹೀಗೆ ಇರುತ್ತೆ, ರಾವಣನ ಪಾತ್ರ ಹೀಗೆ ಇರುತ್ತೆ, ರಾಮನ ಪಾತ್ರ ಹೀಗಿರುತ್ತೆ, ಶೂರ್ಪನಖಿ ಹೀಗೆ ಇರ್ತಾಳೆ, ಎಲ್ಲವೂ ಕೂಡ ಅಚ್ಚೊಡೆಯದಂತೆ ಮೇಕಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರೆ. ಆ್ಯಸ್ ಈಕ್ವಲೆಂಟ್ ಟು ದ ಬಾಹುಬಲಿ ಸಿನಿಮಾ ಇತ್ತಲ್ಲ, ಬಾಹುಬಲಿ ಸಿನಿಮಾವನ್ನು ಈಕ್ವಲೆಂಟ್ ಆಗಿ ಖರ್ಚು ಮಾಡಿ ಈ ರಾಮಾಯಣ ಮಹಾಭಾರತ ಹೀಗೆ ಬೇರೆ ಬೇರೆಯ ಒಂದು ಪೌರಾಣಿಕ ಸೀರಿಯಲ್ನ ಮಾಡಿದೆ. ಹೀಗಾಗಿ ಹೊಸತಾಗಿ ಬರುವಂಥ ಸಿನಿಮಾ, ಅದರಲ್ಲೂ ನಂಬರ್ 1 ಆ್ಯಕ್ಟರ್ಗಳು ರಣಬೀರ್ ಕಪೂರ್, ಯಶ್, ಸಾಯಿ ಪಲ್ಲವಿ, ವಿವೇಕ್ ಒಬೆರಾಯ್, ಸನ್ನಿ ಡಯೋಲ್ ಇಂಥ ಆ್ಯಕ್ಟರ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ತೆಗಿತಾರಂದರೆ ಅದರ ಮೇಲೆ ನಿರೀಕ್ಷೆ ತುಂಬ ಇರುತ್ತೆ. ಮೇಕಿಂಗ್ ವಿಚಾರದಲ್ಲಿ ಎಲ್ಲೂ ಕಂಡು ಕೇಳರಿದಂಥ ಒಂದು ದೃಶ್ಯ ಕಾವ್ಯ ಕಟ್ಕೊಡ್ಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದೀಗ ರಾಮಾಯಣ ಟ್ರೇಲರ್ 1 ನೋಡಿದವರಿಗೆ ಅಲ್ಲಿ ಪುಷ್ಪಕ ವಿಮಾನವನ್ನು ಬಿಟ್ಟು ಎಲ್ಲೋ ವಿಚಿತ್ರವಾಗಿ ಅಥವಾ ದೃಶ್ಯ ಕಾವ್ಯದಲ್ಲಿ ಬೇರೆ ಥರ ಕಾಣಿಸಲಿಕ್ಕೆ ಸಿಗಲ್ಲ. ಇದು ಪಾಯಿಂಟ್ ನಂಬರ್ 1. ಎರಡನೇದಾಗಿ, ತ್ರೇತಾಯುಗದಲ್ಲಿ ಕಂಡು ಬಂದಂಥ ರಾಮನ ಪಾತ್ರ ಎಲ್ಲೋ ದ್ವಾಪರ ಯುಗದ ಕೃಷ್ಣನನ್ನೇ ಕಂಡು ಬಂತು. ಎಲ್ಲೂ ಅಂದರೆ ರಾಮ ಅಂದ್ಕೊಳ್ಳೋದು ಮರ್ಯಾದ ಪುರುಷೋತ್ತಮ, ರಾಮ ಆಗಲಿ ಕೃಷ್ಣ ಆಗಲಿ ಇಬ್ಬರೂ ಕೂಡ ವಿಷ್ಣುವಿನ ಅವತಾರ, ಇಬ್ಬರ ಒಂದು ಮುಖಭಾವ ಹಾವಭಾವ ಒಂದೇ ಇರುತ್ತೆ. ಆದರೆ ಈ ರಣಬೀರ್ ಕಪೂರ್ ಅವರ ಒಂದು ಪಾತ್ರವನ್ನು ನೋಡ್ತಾ ಇದ್ರೆ ಎಲ್ಲೋ ಕೃಷ್ಣನೇ ಬಂದ್ಬಿಟ್ನ, ಕಲರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಕೃಷ್ಣನೇ ಬಂದ್ಬಿಟ್ಟ ಅನ್ನುವಂಥ ಒಂದು ಅನಿಸಿಕೆ ನಮ್ಮಲ್ಲಿ ಕಂಡು ಬರುತ್ತೆ. ರಾಮಾಯಣ ಸಿನಿಮಾದಲ್ಲಿ ಹನುಮನ ಪಾತ್ರ ಯಾವ ಲೆವೆಲಿಗೆ ಫೇಮಸ್ ಆಗಬೇಕು, ಯಾವ ಲೆವೆಲಿಗೆ ಪ್ರೇಕ್ಷಕರನ್ನ ಒಂದು ಭಕ್ತಿಯ ಕಡಲಲ್ಲಿ ಮುಳುಗಿಸುತ್ತೆ ಅಂದರೆ ಅಷ್ಟು ಅಚ್ಚುಮೆಚ್ಚು. ಅದು ತ್ರೇತಾಯುಗ ಆಗಿರ್ಬೋದು ಅಥವಾ ದ್ವಾಪರ ಯುಗ ಆಗಿರ್ಬೋದು ಅಥವಾ ನಮ್ಮ ಕಲಿಯುಗದಲ್ಲೂ ಕೂಡ ರಾಮ ಕೃಷ್ಣರನ್ನು ಹೊರತುಪಡಿಸಿದರೆ ಹನುಮ ಅನ್ನುವಂಥ ಪಾತ್ರ, ಹನುಮ ಅನ್ನುವಂಥ ಒಂದು ಭಕ್ತಿ ಇದೆಯಲ್ಲ, ಅದು ಈಗಲೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುವಂಥ ಒಂದು ಕಲ್ಪನೆ. ಆದರೆ ಹನುಮನ ಪಾತ್ರವನ್ನು ಎಲ್ಲೂ ಕೂಡ ತೋರಿಸಿಲ್ಲ. ಸನ್ನಿ ಡಯೋಲ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕೆಲವೊಂದು ನಾವು ನೆಗೆಟಿವ್ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಗ್ರಾಫಿಕ್ಸ್ ವಿಚಾರದಲ್ಲಿ ಗ್ರೀನ್ ಮ್ಯಾಟ್ ಇಟ್ಕೊಂಡು ಬ್ಯಾಕ್ಗ್ರೌಂಡನ್ನು ಸರಿಯಾಗಿ ಕಿಲ್ ಮಾಡಲಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಮೂವ್ಮೆಂಟ್ ಇಲ್ಲದಂಥ ಒಂದು ಗ್ರಾಫಿಕ್ಸನ್ನು ಇಟ್ಕೊಂಡು ಆಟ ಆಡಿದ್ದಾರೆ. ಅಥವಾ ಯಾಕೆ ಈ ಲೆವೆಲಿಗೆ ಅವರು ತರಾತುರಿಯಲ್ಲಿ ಗ್ರಾಫಿಕ್ಸನ್ನು ಮಾಡಿದ್ರು, ನೋಡಲಿಕ್ಕೆ ಇಡೀ ಪ್ರಪಂಚವೇ ನೋಡಬೇಕು, 4,000 ಕೋಟಿ ವೆಚ್ಚ, ರೆಹಮಾನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಯಶ್ ಅವರು ದುಡ್ಡು ಹಾಕಿದ್ದಾರೆ, ನಿತೀಶ್ ತಿವಾರಿ ಡೈರೆಕ್ಟ್ ಮಾಡಿದ್ದಾರೆ, ಅವರಿಗೆ ದಂಗಲ್ ಬ್ಯಾಕ್ಗ್ರೌಂಡ್ ಇದೆ, ಜೊತೆಗೆ ಮಲ್ಹೋತ್ರಾ ಎನ್ನುವಂಥ ಒಬ್ಬ ಪ್ರೊಡ್ಯೂಸರ್ ಪ್ರೈಮ್ ಫೋಕಸ್ ಸ್ಟುಡಿಯೋ ಮುಖಾಂತರ ಈ ಅದ್ದೂರಿಯ ಬಜೆಟನ್ನು ಹಾಕಿದ್ದಾರೆ ಎನ್ನುವಂಥ ವಿಚಾರ ಇದ್ರೂ ಕೂಡ ಇಡೀ ಪ್ರಪಂಚವೇ ತಿರುಗಿ ನೋಡಬೇಕು. ಜೊತೆಗೆ ಯಶ್ ಅವರ KGF Part 2 ಆದ ನಂತರ ಇಲ್ಲೇ ತನಕ ಯಾವುದು ಸಿನಿಮಾ ಬಂದಿಲ್ಲ. ಟಾಕ್ಸಿಕ್ ಇದೆ, ಆಗಸ್ಟ್ 26 ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ ಇದೆ. ಅಂಥ ಒಂದು ಸ್ಟಾರನ್ನು ಇಟ್ಕೊಂಡು ಯಾಕೆ ಈ ಗ್ರಾಫಿಕ್ಸಲ್ಲಿ ಯಾಕೆ ಈ ಥರದ ಒಂದು ಕಂಜೂಸ್ ಆಯ್ತಾ, ಅಥವಾ ಗ್ರಾಫಿಕ್ಸ್ ಮಾಡುವಲ್ಲಿ ಎಡವಟ್ಟು ಆಯ್ತಾ, ಅಥವಾ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಕೇಳಿ ಬರ್ತದೆ. ಆದರೆ ಏನೇ ಆಗಲಿ, ಬೀಯಿಂಗ್ ಎ ಕನ್ನಡಿಗಾಸ್ ವಿ ಆರ್ ವೆರಿ ಪ್ರೌಡ್ ಆಫ್ ಯಶ್ ಅವರ ಮೂಮೆಂಟು, ಯಶ್ ಅವರ ಒಂದು ಏಳಿಗೆ, ಯಶ್ ಅವರ ಒಂದು ಜಯಬೇರಿ ಎಲ್ಲವೂ ಕೂಡ
ಕಾಣುತ್ತೆ. ನಾವಂತೂ ಸಿನಿಮಾ ನೋಡಲೇಬೇಕು. ಯಾಕಂದರೆ ಎರಡು ಕಾರಣ. ಒಂದು, ರಾಮಾಯಣ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಜನಪ್ರಿಯ ಆಗಬೇಕು ಎನ್ನುವುದಕ್ಕೆ ಒಂದು ಕಾರಣ. ಎರಡನೇದಾಗಿ ನಮ್ಮ ಯಶ್ ಅವರು ಕನ್ನಡದ ಜೊತೆಗೆ ಯಶ್ ಅವರು ಹೇಳ್ತಾ ಇದ್ದಾರೆ, ನಾನು ಪಾತ್ರವನ್ನು ಮಾಡಿದರೆ ರಾಮನಿಗಿಂತ ರಾವಣನ ಪಾತ್ರವೇ ನನಗಿಷ್ಟ. ಅಲ್ಲಿ ಅಭಿನಯ ಮಾಡಬಹುದು, ಏನೋ ಒಂದು ವಿಚಿತ್ರವನ್ನು ತೋರಿಸ್ಬೋದು, ಅಥವಾ ಅಭಿನಯಕ್ಕೆ ಜಾಸ್ತಿ ಅವಕಾಶ ಇದೆ ಅನ್ನುವಂಥ ಕಾರಣಕ್ಕಾಗಿ ಬೀಯಿಂಗ್ ಎ ಪ್ರೊಡ್ಯೂಸರ್ ನೆಗೆಟಿವ್ ರೋಲ್ ಆದರೂ ಕೂಡ ಜನರು ನನಗೆ ಬೈದರೂ ಕೂಡ ಪರವಾಗಿಲ್ಲ, ನನ್ನ ಒಂದು ಆ್ಯಕ್ಟಿಂಗ್ ಇಲ್ಲಿ ತೋರಿಸ್ಕೊಳ್ಳಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಇದೀಗ ಯಶ್ ಅವರು ರಾವಣನ ಪಾತ್ರಧಾರಿಗೆ ಮಿಂಚ್ತಾ ಇದ್ದಾರೆ. ಇದೇ ದೀಪಾವಳಿ ಅಕ್ಟೋಬರ್ ನವೆಂಬರ್ ಒಳಗೆ ಇದು ಬರುತ್ತೆ. ಜೊತೆಗೆ ಮೇಕಿಂಗ್ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಅಡ್ವರ್ಟ್ ಆಯಿತು ಎನ್ನುವುದು ಕೂಡ ಕಂಡು ಬರುತ್ತೆ. ಆದರೆ ಟ್ರೇಲರಲ್ಲಿ ಸುಮ್ಮನೆ ಕಟ್ ಮಾಡಿರ್ಬೋದು, ಅಥವಾ ಸಿನಿಮಾ ನೋಡಿದಾಗ ನಮಗೆಲ್ಲ ಕೂಡ ಅರ್ಥ ಆಗುತ್ತೆ. ಏನೇ ಆಗಲಿ, ಟ್ರೇಲರ್ ಅದ್ಭುತವಾಗಿ ಮೂಡಿ ಬಂದಿದೆಯಾ ಇಲ್ಲ ಅನ್ನೋದಕ್ಕಿಂತ ಒಂದೊಳ್ಳೆಯ ಪ್ರಯತ್ನ ಯಶಸ್ವಿಯಾಗಲಿ ಅನ್ನೋದು ಕೂಡ ನಮ್ಮ ಇದಾಗಿತ್ತು. ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.